ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡ್ತಾ ಇದ್ದೀರಾ ಬಿಗ್ ವಿಲನ್ ಹೇಳ್ತಿರೋಂಥದ್ದು ಏನು ಅಂತಂದರೆ, ಸೊ ಇಲ್ಲಿ ಟೀಮಿಂದ ಯಾರಾದರೂ ಒಬ್ಬರು ಸೊ ಟಿ ವಿನಲ್ಲಿ ತೋರಿಸಿರುವಂಥ ಒಂದು ಹೇರ್ ಕಟ್ ಮಾಡಿಸ್ಕೊಬೇಕು ಅಂತ. ಸೊ ಅದೇ ರೀತಿಯಲ್ಲಿ ಅಲ್ಲಿ ಫಸ್ಟ್ ಯಾರು ಆ ಒಂದು ಬಜರ್ನ ಪ್ರೆಸ್ ಮಾಡ್ತಾರೆ, ಸೊ ಅವರಿಗೆ ಫಸ್ಟ್ ಒಂದು ಅವಕಾಶ ಸಿಗೋವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ರೆ ಸೊ ಫಸ್ಟ್ ಅಲ್ಲಿ ಆ ಒಂದು ರಜತೆ ಪ್ರೆಸ್ ಮಾಡಿರುವಂಥದ್ದು ಬಜಾರ್ ನೋಡ್ತಾ ಇದ್ದಾರೆ ಸ್ಲೋ ಮೋಷನಲ್ಲಿ. ಸೊ ಫಸ್ಟ್ ಪ್ರೆಸ್ ಮಾಡಿರುವಂಥದ್ದು ರಜತ್ ಪ್ರೆಸ್ ಮಾಡಿದ್ದಾರೆ. ಬಟ್ ಇಲ್ಲಿ ಆ ಒಂದು ಹೇರ್ ಕಟ್ ಮಾಡಿಸ್ಕೊಂತಿರುವಂಥದ್ದು ಮಾಳು ಆಗಿರೋದ್ರಿಂದ ಸೊ ಇಲ್ಲಿ ಮಾಳು ಬಂದು ಅಶ್ವಿನಿ ಟೀಮು. ಸೊ ಇಲ್ಲಿ ಅಂದರೆ ರಜತ್ ಟೀಮಿಂದ ಯಾರೂ ಕೂಡ ಒಪ್ಪಿಲ್ಲ ಅಂತ ಅನ್ನಿಸ್ತಾ ಇದೆ ಸೊ ಆ ಹೇರ್ ಕಟ್ ಮಾಡಿಸ್ಕೊಳ್ಳಿಕ್ಕೆ. ಸೊ ನಿನ್ನೆ ಎಪಿಸೋಡ್ ಎಂಡಲ್ಲಿ ಇವ್ರು ಏನು ಚರ್ಚೆ ಮಾಡ್ತಾ ಇದ್ರು ಅಂದರೆ ಹೆಡ್ ಶೇವ್ ಬಂದರೆ ಯಾರು ಮಾಡ್ಕೊತೀರಾ, ಸೊ ಯಾರು ಮೀನ್ಸ್ ಅದನ್ನು ಮಾಡಿಸ್ಕೊಬೇಕು ಅಥವಾ ಇಲ್ಲಾಂದ್ರೆ ಅಪೋಸಿಟ್ ಟೀಮಲ್ಲಿ ಎರಡು ಕಡೆ ಕೂಡ ಡಿಸ್ಕಷನ್ ನಡೀತಾ ಇತ್ತು. ಸೊ ಅಲ್ಲಿ ಕಾಫಿ ಒಂದು ಮಾತು ಹೇಳ್ತಾರೆ, ಇದೆಲ್ಲ ಡಿಸ್ಕಷನ್ ಮಾಡಬೇಡಿ, ಅವ್ರು ಬಿಗ್ ಬಾಸ್ ಟೀಮ್ ಗೊತ್ತಾಗ್ಬಿಟ್ರೆ ಬೇರೆ ಏನಾದರೂ ಕೊಟ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ. ಸೊ ಅದೇ ಆಯಿತು ಅಂತ ನನಗನ್ಸುತ್ತೆ. ಇಲ್ಲಿ ಎಲ್ಲರೂ ಏನು ಅಂದ್ಕೊಂಡಿದ್ರು ಚಾಲೆಂಜ್ ಅಂತ ಬಂದರೆ ಹೆಡ್ ಶೇವ್ ಅಂತ ಇರುತ್ತೆ ಅಂತ. ಬಟ್ ಇವಾಗ ಸಪ್ರೇಟಾಗಿ ಏನೋ ಒಂದು ವೆಸ್ಟ್ ಇಂಡೀಸ್ ಪ್ಲೇಯರ್ ಹಾಕೊಂತಾರಲ್ಲ, ಸೊ ಆ ರೀತಿಯಲ್ಲಿ ಆ ಥರದ ಹೇರ್ ಕಟ್ನ ಮಾಡಿಸ್ಕೊಬೇಕು ಅಂತ ಇಲ್ಲಿ ಮೇ ಬಿ ಚೇಂಜಸ್ ತಂದರು ಅಂತ ಅನ್ಸುತ್ತೆ. ಮುಂಚೆನೇ ಪ್ಲ್ಯಾನ್ ಇತ್ತು ಅಥವಾ ನಿನ್ನೆ ಇವ್ರು ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಎರಡು ಟೀಮ್ ಅವರು ಹೆಡ್ ಶೇವ್ ಅಂತ ಬಂದಾಗ ಸೊ ಅದನ್ನು ಕೇಳಿಸ್ಕೊಂಡು ಇದನ್ನು ಚೇಂಜ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ಡಿಫ್ರೆಂಟಾಗಿ ಏನೋ ಮಾಡಿದ್ದಾರೆ. ಪ್ರತಿ ಟೈಮಲ್ಲೂ ಕೂಡ ಹೆಡ್ ಶೇವ್ ಅನ್ನೋ ಇತ್ತು, ಬಟ್ ಈ ಸರಿ ಚೇಂಜ್ ಮಾಡಿರೋದು ಚೆನ್ನಾಗಿದೆ. ಸೊ ಇಲ್ಲಿ ಅದಕ್ಕೆ ಅವ್ರೇನು ಡಿಸ್ಕಷನ್ ಮಾಡ್ತಾ ಇದ್ರು ರಜತ್ ಟೀಮ್ ಅವರು. ಸೊ ರಾತ್ರಿನೇ ಅಲ್ಲಿ ಹೇಳ್ತಾ ಇದ್ರು, ರಘು ನನ್ನ ತಲೆ ಕೂದಲೇ ಇಲ್ಲ, ನಾನು ಏನು ಮಾಡೋದು ಅಂತ ಅವನು. ಆಮೇಲೆ ಗಿಲ್ಲಿ ಅವನು ಸಿನಿಮಾ ಇದೆ ಕಾರಣ ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾ ಇದ್ದ. ಅದಾದ್ಮೇಲೆ ಯಾರು ನಮ್ಮ ಇನ್ನೊಬ್ರು ಯಾರು ಧನುಷ್. ಸೊ ಧನುಷ್ ಕೂಡ ಅಷ್ಟೇ, ನಾನು ಆಗಲ್ಲ ಅಂತ ಅವನು ಕೂಡ ಹೇಳ್ದ. ಹೆಡ್ ಶೇವ್ ಅಂತ ಬಂದರೆ ರಜತ್ ಅಂದ್ಕೊಂಡ ನಾನೇ ಒಪ್ಕೊಂತೀನಿ ಅಂತ ಬಂದ ಅವನು. ಸೊ ಇದಾದ್ಮೇಲೆ ಇಲ್ಲಿ ರಜತ್ ಟೀಮ್ ಅವ್ರು ಯಾಕೆ ಅದನ್ನ ಮಾಡಿಸ್ಕೊಳ್ಳಿಲ್ಲ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ರಜತ್ ಅವನು ಮಾಡಿಸ್ಕೊಂತಿದ್ದ, ಮೇ ಬಿ ಅವನಿಗೂ ಕೂದಲು ಅಷ್ಟು ಇರ್ಲ್ವೇನೋ ಅಂತ ಅನ್ಸುತ್ತೆ. ಇತ್ತಲ್ಲ ಅವನಿಗೆ ಕೂದಲಿದೆ, ಅವ್ನು ಮಾಡಿಸ್ಕೊಬೋದಿತ್ತು ಅಂತ ಅನ್ಸುತ್ತೆ. ಯಾಕೆ ಮಾಡಿಸ್ಕೊಳ್ಳಿಲ್ಲ ಗೊತ್ತಿಲ್ಲ ನನಗೆ. ಆ್ಯಂಡ್ ಅಲ್ಲಿ ಫಸ್ಟ್ ಪ್ರೆಸ್ ಮಾಡಿದ್ದಾನೆ ಅಂತಂದಮೇಲೆ ಅವನು ಟೀಮಲ್ಲಿ ಯಾರು ಕೂಡ ಅದು ಆಗದೆ ಇರೋ ಕಾರಣಕ್ಕೆ ಅದನ್ನ ಬೇರೆ ಟೀಮ್ಗೆ ಅಂದರೆ ಅಶ್ವಿನಿ ಟೀಮಿಗೆ ಪಾಸ್ ಆಗಿದೆ. ಪಾಸ್ ಆಗಿದ ತಕ್ಷಣ ಏನಾಗುತ್ತಂದ್ರೆ, ಒಂದು ಅವ್ರು ಒಪ್ಕೊಂಡ್ರೆ ಅವ್ರಿಗೊಂದು ಪಾಯಿಂಟ್ ಸಿಗುತ್ತೆ, ಆಮೇಲೆ ಇವ್ರು ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವ್ರದ್ದೊಂದು ಪಾಯಿಂಟ್ ಸಿಗುತ್ತೆ. ಟೋಟಲ್ 2 ಪಾಯಿಂಟ್ ಸಿಕ್ಕಂಗಾಗುತ್ತೆ ಇವಾಗ. ಇನ್ ಕೇಸ್ ರಜತೇನೆ ಫಸ್ಟ್ ಪ್ರೆಸ್ ಮಾಡಿದ್ದಾನೆ ಅಂತ ಯಾರು ನಮ್ಮ ಚೈತ್ರ ಏನಾದ್ರು ಹೇಳಿ ಅವ್ರು ಒಪ್ಕೊಳ್ದೇ ಇದ್ದಾನೆ, ರಜತ್ ಒಪ್ಕೊಳ್ದೇನೆ, ಟೀಮ್ ಒಪ್ಕೊಳ್ದೇನೆ, ಸೊ ಅಶ್ವಿನಿ ಟೀಮ್ ಮಾಡಿದ್ರೆ ಇನ್ ಕೇಸ್ ಇದೇ ಒಂದು ಡಿಸಿಷನ್ ತಗೊಳ್ಳೋದ್ರಲ್ಲಿ ಏನಾದರೂ ಚೈತ್ರ ಮೀನ್ಸ್ ತಪ್ಪು ಮಾಡಿದಾಳ ಅಂತ ಅಂದರೆ ಫಸ್ಟ್ ಪ್ರೆಸ್ ಮಾಡಿದ್ದೇನೆ ಅಶ್ವಿನಿ ಟೀಮ್ ಅನ್ನೋ ರೀತಿಯಲ್ಲಿ. ಸೊ ಫಸ್ಟ್ ಒಂದು ಆಪ್ಷನ್ ಕೊಟ್ಟಿರುವಂಥದ್ದೇನೆ ಅಶ್ವಿನಿಗೆ ಅನ್ನೋದು ಕೂಡ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುವಂಥದ್ದು. ಅದಾದ್ಮೇಲೆ ಅಲ್ಲಿ ಅಶ್ವಿನಿ ಟೀಮ್ಗೆ ಆ ಒಂದು ಡಿಸಿಷನ್ ತೊಗೊಬೇಕು ಅಂತ ಬಂದಾಗ ಸೊ ಅಲ್ಲಿ ಮೇ ಬಿ ಮಾಳು ಅವ್ರು ಒಪ್ಕೊಂಡಿದ್ರೆ ನಾನು ಮಾಡಿಸ್ತೀನಿ ಅಂತ ಅವ್ರು ಒಪ್ಕೊಂತಾರೆ. ಅದಾದ್ಮೇಲೆ ಅಶ್ವಿನಿ ಅವರು ಅನೌನ್ಸ್ ಮಾಡ್ತಾರೆ, ಸೊ ಮಾಳು ಅವ್ರನ್ನ ಚೂಸ್ ಮಾಡಿದೀವಿ ಅಂತ. ಅದಾದ್ಮೇಲೆ ಗಿಲ್ಲಿ ರೇಗಿಸ್ತಾ ಇದ್ದ, ಟೀಮಲ್ಲಿ ಯಾರು ಕೂಡ ಒಪ್ಕೊಂಡಿಲ್ವಲ್ಲ. ಸೊ ಅದಕ್ಕೆ ಅಲ್ಲಿ ಮಾಳು ಅಣ್ಣ ನೋಡಿದ್ರೆ ಮುಂಚೆನೆ ನೋಡಿದ್ರೆ ಆ ಥರ ಮಾಡಿಸ್ಕೊಂತಾನೆ ಹೇರ್ ಸ್ಟೈಲ್ ಅಂತ ಒಪ್ಕೋತಾನೆ ಇರಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದ. ಅದಾದ್ಮೇಲೆ ಅಲ್ಲಿ ಅಶ್ವಿನಿ ಹೇಳ್ತಾ ಇದ್ದ ಜೈ ಜೈ ಮಾಳು ಅನ್ನೋ ರೀತಿಯಲ್ಲಿ ಅವನಿಗೆ ಒಂದು ಸ್ವಲ್ಪ ಜೋಶ್ ಕೊಡೋ ರೀತಿಯಲ್ಲಿ ಹೇಳ್ತಾ ಇದ್ರು. ಬಿಕಾಸ್ ಇಲ್ಲಿ ಗಿಲ್ಲಿ ಏನಾದರೂ ಒಂದು ಟಾಂಟ್ ಕೊಡ್ತಾ ಇದ್ನಲ್ಲ, ಸೊ ಅದಕ್ಕೆ ಅಶ್ವಿನಿ ಈ ಕಡೆಯಿಂದ ಜೈ ಜೈ ಮಾಡು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ಲು. ಅದಾದ್ಮೇಲೆ ಗಿಲ್ಲಿ ಇನ್ನೊಂದು ಹೇಳ್ತಾರೆ, ಮಾಳು ಅಣ್ಣ ನೋಡ್ತಾರೆ ಪಾಪ ಅನ್ಸುತ್ತೆ, ಹೊಟ್ಟೆ ಎಲ್ಲ ಉರಿತಾ ಇದೆ ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಇದೆಲ್ಲ ಸುಮ್ಮನೆ ಸ್ಟ್ರಾಟಜಿಗೋಸ್ಕರ, ಸುಮ್ಮನೆ ಉರಿಸ್ಬೇಕು ಅಶ್ವಿನಿಗೆ ಅಂತ ಹೇಳ್ಬಿಟ್ಟು. ಓಕೆ, ಇದಾದ್ಮೇಲೆ ತುಂಬಾ ಜನ ಇದ್ರಲ್ಲ ಬೇರೆಯವರು, ಉದ್ದುದ್ದ ಇರೋರೇ ಇದ್ರಲ್ಲ, ಅವ್ರು ಯಾಕೆ ಮಾಡಿಸ್ಕೊಳ್ಳಿಲ್ಲ ಅನ್ನೋ ರೀತಿಯಲ್ಲಿ. ಇದು ಧ್ರುವಂತಿಗೆ ಟಾಂಗ್ ಕೊಟ್ಟಂಗಿತ್ತು. ಧ್ರುವಂತ ಕೂದಲೆಲ್ಲ ಅವನು ಎಷ್ಟು ಇದರಿಂದ ಬೆಳೆಸ್ತಾನೆ ಅಂತಂದ್ರೆ ಕಾಳಜಿಯಿಂದ, ಸೊ ಅವನಿಂದೆಲ್ಲ ಮಾಡಿಸ್ಕೊಂತಾನ ಖಂಡಿತವಾಗ್ಲೂ ಇಲ್ಲ. ಸೊ ಅದಕ್ಕೋಸ್ಕರನೇ ಧ್ರುವಂತ ಉರಿಸ್ಬೇಕು ಅಂತಾನೆ ಗಿಲ್ಲಿ ಹಂಗೆ ಹೇಳ್ತಾ ಇದ್ದ. ನಿನ್ನ ಬಗ್ಗೆ ಇನ್ನೊಂದ್ಸರಿ ಯಾರಾದರೂ ಮಾತಾಡಿದ್ರೆ ಹಂಗೆ ಕೂದಲಲ್ಲೇ ಕುರುಪಾಕು ಅಂತ ಮಾಳುಗೆ ಗಿಲ್ಲಿ ಹೇಳ್ತಾ ಇದ್ದ. ಅದಾದ್ಮೇಲೆ ಸ್ಪಂದನ ಇವರೆಲ್ಲ ಫುಲ್ ಮ್ಯಾನಿಪ್ಯುಲೇಟ್ ಮಾಡ್ತಿದ್ದಾನೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಆ್ಯಂಡ್ ಚೆನ್ನಾಗಿದೆ ಹೇರ್ ಸ್ಟೈಲ್, ಅಷ್ಟೇನು ಕೆಟ್ಟದಾಗಿಲ್ಲ. ನಮ್ಮ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಗೆ ಸಹ ಮಾಡ್ಕೊತಾರಲ್ಲ, ಸೊ ಆ ಥರ ಇದೆ, ತುಂಬ ಚೆನ್ನಾಗೇ ಕಾಣ್ತಾ ಇದ್ದ. ಬಟ್ ಅಟ್ಲೀಸ್ಟ್ ಏನೋ ಒಂದು ಮಾಡ್ದಲ್ಲ, ಕಾಂಟ್ರಿಬ್ಯೂಷನ್ ಅಂತೂ ಸಿಕ್ತಿವಾಗ ನಮ್ಮ ಯಾರು ಮಾಳು ಕಡೆಯಿಂದ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದೇ ನೋಡಬೇಕು ಯಾವ ರೀತಿಯಲ್ಲಿ ಆ ಒಂದು ಬಜರ್ ಪ್ರೆಸ್ ಮಾಡಿರೋದು. ಫಸ್ಟ್ ಚೈತ್ರ ಅವರು ರಜತ್ ಟೀಮ್ ಕೊಟ್ರ ಅಥವಾ ಅಶ್ವಿನಿ ಟೀಮ್ ಅವ್ರು ಫಸ್ಟ್ ಬಜಾರ್ ಪ್ರೆಸ್ ಮಾಡಿದ್ದು ಅನ್ನೋ ರೀತಿಯಲ್ಲಿ ಹೇಳಿದ್ರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಅದ್ರ ಮೇಲೆ ಪಾಯಿಂಟ್ಸ್ಗಳು ಎಷ್ಟು ಹೋಗಿದೆ ಯಾವ ಟೀಮ್ಗೆ ಅನ್ನೋವಂಥದ್ದು ಕೂಡ ಗೊತ್ತಾಗುವಂಥದ್ದು. ಓಕೆ, ಸೊ ನಿಮ್ಗೆ ಏನು ಅನ್ಸುತ್ತೆ? ಸೊ ಎರಡು ಪಾಯಿಂಟ್ ಹೋಗಿದೆ ಅಶ್ವಿನಿ ಟೀಮ್ಗೆ ಅಥವಾ ಒಂದೇ ಪಾಯಿಂಟ್ ಹೋಯ್ತು ಅಂತ ಅನ್ಸುತ್ತಾ? ಆಮೇಲೆ ಬಜರ್ ಪ್ರೆಸ್ ಮಾಡಿದ್ದು ಯಾರು ಅಂತ ನಿಮ್ಮ ಪ್ರಕಾರ ಪ್ರೋಮೋ ನೋಡಿದ್ಮೇಲೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಪ್ರಕಾರ ರಜತೆ ಫಸ್ಟ್ ಪ್ರೆಸ್ ಮಾಡಿರುವಂಥದ್ದು. ಸೊ ರಜತ್ ಪ್ರೆಸ್ ಮಾಡಿರೋದ್ರಿಂದ ಅವ್ರ ಟೀಮಲ್ಲಿ ಯಾರು ಒಪ್ಪದೇ ಇರೋ ಕಾರಣಕ್ಕೆ ಸೊ ಅದನ್ನು ನೆಕ್ಸ್ಟ್ ಟೀಮ್ ಮೀನ್ಸ್ ಅದು ಅಶ್ವಿನಿ ಟೀಮಿಗೆ ಪಾಸ್ ಮಾಡಿದ್ದಾರೆ ಅಂತ ಅನ್ಕೊಂತೀನಿ. ಇದು ಆಗಿಲ್ಲ ಅಂತಂದರೆ ಖಂಡಿತವಾಗ್ಲೂ ಚೈತ್ರ ಅವರು ಎಲ್ಲೋ ತಪ್ಪು ಮಾಡಿದ್ದಾರೆ, ಬಜಾರ್ ಯಾರು ಫಸ್ಟ್ ಪ್ರೆಸ್ ಮಾಡಿದ್ದಾರೆ ಅನ್ನೋದನ್ನ ಚೂಸ್ ಮಾಡೋದ್ರಲ್ಲಿ. ಓಕೆ, ಸೊ ಇದು ನನ್ನ ಒಂದು ರಿವ್ಯೂ ಆಗಿತ್ತು ಆ್ಯಂಡ್ ರಿಯಾಕ್ಷನ್ ಆಗಿತ್ತು. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಎಪಿಸೋಡ್ ರಿವ್ಯೂ ಚಾನಲ್ ಅಪ್ಲೋಡ್ ಆಗಿದೆ, ದಯವಿಟ್ಟು ಸಪೋರ್ಟ್ ಮಾಡಿ. ಗೊತ್ತಿಲ್ಲಪ್ಪ ಯಾಕೋ ತುಂಬ ಅಂದರೆ ತುಂಬ ಲೋ ವ್ಯೂಸ್ ಬರ್ತಾ ಇದೆ.
ಸಜೆಸ್ಟೇ ಮಾಡ್ತಾಯಿಲ್ಲ ಯೂಟ್ಯೂಬು ಏನು ಅಂತ ಗೊತ್ತಾಗ್ತಿಲ್ಲ. ಓಕೆ. ಸೊ ನೋಡೋಣ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಮೇ ಬಿ ಸಜೆಸ್ಟ್ ಮಾಡ್ಬೋದು ಅಂತ ಅನಿಸುತ್ತೆ. ಓಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.